ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಆಗಿರುವಂಥ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡು ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಈ ಲೋನ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನನ್ನ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಇದು ಫೈನಾನ್ಸ್ಗೆ ಆಗಿರ್ಬೋದು ಹಾಗೆ ಪರ್ಸ್ನಲ್ ಲೋನ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ಗೆ 4.3 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಅಪ್ ಟು 3 ಲ್ಯಾಕ್ವರೆಗೂ ಲೋನ್ ಅನ್ನೋದು ಸಿಗ್ತಾ ಇದೆ. ನಾವು ಸ್ಕ್ಯಾನ್ ಮಾಡಿ ಪೇ ಮಾಡುವಂಥ ಆಪ್ಷನ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ನಮಗೆ ಇನ್ಸ್ಟೆಂಟ್ ಆಗಿ ಅಪ್ ಟು 3 ಲ್ಯಾಕ್ವರೆಗೂ ಲೋನ್ ಅನ್ನು ಕೊಡ್ತಾ ಇದ್ದಾರೆ. ಕ್ವಿಕ್ ಅಪ್ರೂವಲ್ ಇರುತ್ತೆ, 100% ಡಿಜಿಟಲ್ ಪ್ರೋಸೆಸ್ ಅನ್ನೋದು ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ನೋ ಹಿಡನ್ ಚಾರ್ಜಸ್ನ ನಮಗೆ ಹಾಕೋದಿಲ್ಲ, ಚಾರ್ಜಸ್ ಅನ್ನೋದು ನಮಗೆ ಇರೋದಿಲ್ಲ ಗಾಯ್ಸ್. ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಕ್ರೆಡಿಟ್ ಲಿಮಿಟ್ ಅನ್ನೋದು ಕೊಡ್ತಾರೆ. ನಮ್ಮ ಒಂದು ಲೋನ್ ಅಪ್ಲೈ ಆದ ನಂತರ ನಮಗೆ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾ ಇದ್ದಾರೆ. ನಾವು ಇನ್ಸ್ಟೆಂಟ್ ಆಗಿ ವಿತ್ಡ್ರಾವಲ್ ಕೂಡ ಮಾಡ್ಕೋಬಹುದು. ಇಲ್ಲಿ 3 ಸ್ಟೆಪ್ಸ್ ಅಷ್ಟೇ ಇರುತ್ತೆ. ಜಸ್ಟ್ ನಮ್ಮ ಒಂದು 3 ಸ್ಟೆಪ್ಸ್ ಬಂದ್ಬಿಟ್ಟು ಆನ್ಲೈನ್ ವಿಡಿಯೋ KYCನ ಮಾಡ್ಕೋಬೇಕು, ಹಾಗೆ ನಮ್ಮ ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರೀಪೇಮೆಂಟ್ಸ್ ಅನ್ನೋದು ತುಂಬಾ ಸೆಕ್ಯೂರ್ ಆಗಿರುತ್ತೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್, ಈ ಎಲ್ಲ ಸ್ಟೆಪ್ಸ್ನ ಫಿಲಪ್ ಮಾಡ್ಕೊಳ್ಳಿ. ಸ್ಟೆಪ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ ಪ್ರೊಸೀಡ್ ಟು ವೆರಿಫಿಕೇಷನ್ನ ಕೊಡಬೇಕಾಗುತ್ತೆ. ವೆರಿಫಿಕೇಷನ್ ಆದ ನಂತರ ನಿಮಗೆ ಲೋನ್ ಅನ್ನೋದು ಅಪ್ರೂವಲ್ ಮಾಡ್ತಾರೆ. ಹಾಗೆ ಇಲ್ಲಿ 0% ಪ್ರೀ ಪೇಮೆಂಟ್ ಪೆನಾಲ್ಟಿ ಅನ್ನೋದು ಇರುತ್ತೆ. ಇದು ತುಂಬಾ ಸೇಫ್ ಆಗಿದೆ, ಸೆಕ್ಯೂರ್ ಆಗಿದೆ, ಹಾಗೆ ಸಪೋರ್ಟಿವ್ ಕೂಡ ನಮಗೆ ಇರುತ್ತೆ. ನಾವು ಕಾಲ್ ಕೂಡ ಮಾಡ್ಕೋಬಹುದು, ಹಾಗೆ ಇಮೇಲ್ ಕೊಟ್ಟಿರ್ತಾರೆ. ಇಮೇಲಿಂದ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಯಾವ ರೀತಿಯಾಗಿ ನಮಗೆ ಇಂಟ್ರೆಸ್ಟ್ ಬೀಳುತ್ತೆ, ಏನೇನು ಇಲ್ಲಿ ಪ್ರೊಸೆಸಿಂಗ್ ಫೀಸನ್ನು ಹಾಕ್ತಾರೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಮಗೆ 50,000 ಲೋನ್ ಇತ್ತು ಅಂದರೆ ನಮಗೆ ಇಲ್ಲಿ 29% ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟನ್ನು ಕೊಡ್ತಾರೆ. ಹಾಗೆ ಇಲ್ಲಿ ಟೆನ್ಯೂರ್ ನಮಗೆ 36 ಮಂತ್ಸ್ವರೆಗೂ ಕೊಡ್ತಾ ಇರ್ತಾರೆ. APR ಬಂದುಬಿಟ್ಟು 31.16% ನಮಗೆ ಆಗುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ನಾವು ಒಂದು ಸತಿ ಪೇ ಮಾಡಿದ್ರೆ ಆಗುತ್ತೆ. ಸೊ 1,000 ನಮಗೆ ಚಾರ್ಜ್ ಮಾಡ್ತಾರೆ. ಹಾಗೆ ಇಲ್ಲಿ ಮಿನಿಮಮ್ ಪೇಯಬಲ್ ಬಂದುಬಿಟ್ಟು 2,054 ರುಪೀಸ್ ನಮಗೆ ಆಗುತ್ತೆ. ನಮ್ಮ ಒಂದು ಟೋಟಲ್ ಅಮೌಂಟ್ ಬಂದುಬಿಟ್ಟು 74,872 ರುಪೀಸ್ ನಮಗೆ ಆಗುತ್ತೆ. ಇದು 36 ಮಂತ್ಸ್ಗೆ ಎಂಡ್ ಆಗುತ್ತೆ ಗಾಯ್ಸ್. ನೋಡಿದ್ರಲ್ವ ಇಲ್ಲಿ ಯಾವ ರೀತಿಯಾಗಿ ನಮಗೆ ಇಂಟ್ರೆಸ್ಟ್, ಹಾಗೆ ಲೋನ್ ಅಮೌಂಟ್, ಟೆನ್ಯೂರ್, ಹಾಗೆ ಮಂತ್ಸ್ ಅನ್ನೋದು ನಮಗೆ ಸಿಗ್ತಾ ಇದೆ ಅಂತ. ಈ ಎಕ್ಸಾಂಪಲನ್ನು ನೀವು ಕೂಡ ತಿಳ್ಕೊಂಡು ಈಸಿಯಾಗಿ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್, ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ರೇಂಜಿಂಗ್ಸ್ನ ಕೊಡ್ತಾ ಇದ್ದಾರೆ. 18% to 36.5% ಕೊಡ್ತಾ ಇದ್ದಾರೆ. ಸೊ ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೇಕು, ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಅನ್ನೋದಾದರೆ, ಇನ್ಸ್ಟೆಂಟಾಗಿ ಕ್ರೆಡಿಟ್ ಅಪ್ರೂವಲ್ ಮಾಡ್ತಾ ಇದ್ದಾರೆ, ಹಾಗೆ ಡಿಸ್ಬರ್ಸರ್ ಕೂಡ ಮಾಡ್ತಾ ಇದ್ದಾರೆ ನಮಗೆ ಅಮೌಂಟ್ನ. ಇಲ್ಲಿ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಚೆನ್ನಾಗಿದೆ. ಪೆಂಡಿಂಗ್ ಡ್ಯೂಸ್ ಇದ್ರೂ ನಾವು ಚೆಕ್ ಮಾಡ್ಕೋಬಹುದು, ಹಾಗೆ ರಿವ್ಯೂ ಕೂಡ ಮಾಡ್ಕೋಬಹುದು ನಮ್ಮ ಒಂದು ಪೇಮೆಂಟ್ ಹಿಸ್ಟ್ರಿನ. ಹಾಗೆ ಇಲ್ಲಿ ನಮ್ಮ ಒಂದು ಟ್ರ್ಯಾಕ್ ಕೂಡ ಮಾಡ್ಕೋಬಹುದು, ಸ್ಪೆಂಡಿಂಗ್ ಏನೇನು ಮಾಡಿದ್ವಿ ಅದರದ ಒಂದು ಟ್ರ್ಯಾಕ್ ನಾವು ಮಾಡ್ಕೋಬಹುದಾಗಿದೆ. ಕ್ವಿಕ್ ಪೇಮೆಂಟ್ಸ್ ಅನ್ನೋದು ನಮಗೆ ಸಿಗ್ತಾ ಇದೆ ಇಲ್ಲಿ. ಹಾಗೆ ಇಲ್ಲಿ ನೋ ಹಿಡನ್ ಚಾರ್ಜಸ್, ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಅನ್ನೋದು ಬೀಳೋದಿಲ್ಲ. ಸ್ಕ್ಯಾನ್ ಮಾಡಿಕೊಂಡು QR ಕೋಡಿಂದ ನಾವು ಪ್ರೀಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದು. ಹಾಗೆ ಇಲ್ಲಿ 1 ಟೈಮ್ ಅಪ್ರೂವಲ್ನ ಮಾಡ್ತಾರೆ. ಮಲ್ಟಿಪಲ್ ವಿತ್ಡ್ರಾವಲ್ಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಈ ಎಲ್ಲ ಯೂಸ್ ನಮಗೆ ಈ ಒಂದು ಅಪ್ಲಿಕೇಶನಿಂದ ಸಿಗ್ತಾ ಇದೆ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ನ ನಾವು ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ, ನಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೊಳ್ಳೋಕೆ ಅಂತಂದರೆ, ನಮ್ಮ ಒಂದು ಐಡೆಂಟಿಟಿ ಪ್ರೂಫನ್ನು ಕೇಳ್ತಾರೆ. ಸೊ ಆಧಾರ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್, ವೋಟರ್ ID ಈ 4ರಲ್ಲಿ ಒಂದು ನಾವು ಐಡೆಂಟಿಟಿ ಪ್ರೂಫಿಗೆ ಕೊಡಬೇಕಾಗತ್ತೆ. ಹಾಗೆ ಪ್ಯಾನ್ ಕಾರ್ಡ್ ನಮಗೆ ಬೇಕಾಗಿರುತ್ತೆ. ಆಧಾರ್ ಪ್ರೂಫನ್ನು ಕೇಳ್ತಾರೆ. ಸೊ ಅಡ್ರೆಸ್ ಪ್ರೂಫನ್ನು ಕೇಳ್ತಾರೆ. ಅಡ್ರೆಸ್ ಪ್ರೂಫ್ ಬಂದುಬಿಟ್ಟು ಡ್ರೈವಿಂಗ್ ಲೈಸೆನ್ಸ್, ಯುಟಿಲಿಟಿ ಬಿಲ್ಸ್, ಆಧಾರ್, ಪಾಸ್ಪೋರ್ಟ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ವೋಟರ್ ID ಇಷ್ಟರಲ್ಲಿ ಒಂದು ನಾವು ಅಡ್ರೆಸ್ ಪ್ರೂಫ್ನ ಕೊಡಬೇಕು. ಹಾಗೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ವೆರಿಫಿಕೇಷನ್ನ ಮಾಡ್ತಾರೆ ನಮ್ಮ ಒಂದು ಇನ್ಕಮ್ ಮೂಲಕ. ಹಾಗೆ ಲಾಸ್ಟ್ಗೆ ಸೆಲ್ಫಿ ಅಥವಾ ಫೋಟೋನ ನಾವು ಅಪ್ಲೋಡ್ ಮಾಡಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇತ್ತು ಅಂದರೆ 100% ಲೋನ್ ಅನ್ನೋದು ಸಿಗ್ತಾ ಇದೆ ಗಾಯ್ಸ್. ಹಾಗೆ ನಮಗೆ ಇಲ್ಲಿ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 21 ಇಯರ್ಸ್ ಮೇಲೆ ಇರಬೇಕಾಗತ್ತೆ. ಹಾಗೆ ಮಿನಿಮಮ್ ಸ್ಯಾಲ್ರಿ ಬಂದುಬಿಟ್ಟು 8,000 ನಮಗೆ ಇರಬೇಕು. ಈ ಎಲ್ಲ ಎಲಿಜಿಬಿಲಿಟಿ ಇತ್ತು ಅಂದರೆ ಖಂಡಿತ ನಮಗೆ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಗಾಯ್ಸ್. ನಿಮಗೇನಾದರೂ ತುಂಬ ಅಮೌಂಟ್ನ ನೀಡಿತ್ತು ಅಂದರೆ
ಎಲ್ಲಿಯೂ ನಿಮಗೆ ಸಹಾಯ ಆಗ್ತಾ ಇಲ್ಲ ಅಂದರೆ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬೇಗ ಪ್ರೋಸೆಸನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಈ ರೀತಿಯಾಗಿ ನಿಮ್ಮ ಹತ್ರ ರಿಕ್ವೈರ್ಡ್ ಇತ್ತು ಅಂದರೆ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಿ. ಹಾಗೆ ಎಲಿಜಿಬಿಲಿಟಿ ನೀವು ಇದ್ದೀರಿ ಅಂತಂದರೆ ನಿಮಗೆ ಇಲ್ಲಿ ಲೋನ್ ಅನ್ನೋದು ವಿತಿನ್ 5 ಮಿನಿಟ್ಸಲ್ಲಿ ಅಪ್ರೂವಲ್ ಮಾಡ್ತಾರೆ. ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡು ಕನ್ಫ್ಯೂಸ್ ಇರಲಾರ್ದೇ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಬಾಯ್.